ರಘುನಾಥ್ ಸರ್ ಹೊಸದಾಗಿ ಬಂದಿರತಕ್ಕಂಥ ರಘುನಾಥ್ ಸರ್ ಅವರು ನಿಜವಾದಂತ ಶಾಲೆ ಅಂತಂದ್ರೆ ಶಿಕ್ಷಕರಿಗೆ ಹೆಚ್ಚಿನ ಗೌರವ ಸಲ್ಲಬೇಕು. ನಿಮ್ಮೆಲ್ಲರ ಜೋರು ಚಪ್ಪಾಳಿಯೊಂದಿಗೆ ಅವ್ರನ್ನ ಗೌರವಿಸಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೇನೆ. ಇನ್ನೂ ಜೋರಾಗಿ ಬರಬೇಕು ಶಬ್ದ. ಶಿಕ್ಷಕರಿಗೆ ಇಷ್ಟನಾ? ವೆರಿ ಗುಡ್, ವೆರಿ ಗುಡ್. ಬಹಳ ಸಂತೋಷ ಸರ್, ಬಹಳ ಸಂತೋಷ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಪ್ರೌಢಶಾಲಾ ಶಿಕ್ಷಕರು ದಯಮಾಡಿ ಬರಬೇಕು. ಪ್ರೌಢಶಾಲಾ ಶಿಕ್ಷಕರು ಎಲ್ಲರೂ ಬರಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಪ್ರೌಢಶಾಲೆ ನಿಜವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಹೆಮ್ಮೆ ಪಡಬಹುದು, ಗರ್ವ ಪಡಬಹುದು. ಯಾಕೆ ಅಂತ ಹೇಳಿದ್ರೆ, ಕೇಳಿಸ್ಕೊಳ್ಬೇಕು ಬಂಧುಗಳು, ಮಕ್ಕಳ ಕೇಳಿಸ್ಕೊಳ್ಳಿ. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ರಾಜ್ಯ ಮಟ್ಟದ ವಿಷಯ ಸಂಪನ್ಮೂಲ ಶಿಕ್ಷಕರಾಗಿದ್ದಾರೆ. ಎಲ್ಲರೂ ಕೂಡ ರಿಸೋರ್ಸ್ಫುಲ್ ಟೀಚರ್ಗಳು. ಎಲ್ಲರೂ ಕೂಡ ತರಬೇತಿಗಳಾದಾಗ ಇವರೆಲ್ಲರೂ ಬೇರೆ ಟೀಚರ್ಗಳಿಗೆ ತರಬೇತಿ ಕೊಡೋದಕ್ಕೆ ಇವ್ರನ್ನ ಕರೆಸ್ತಾರೆ. ಅಂತಹ ವಿಶಿಷ್ಟವಾದಂತಹ ಬೋಧನಾ ಶಕ್ತಿ ಇರ್ತಕ್ಕಂಥ ಟೀಚರ್ಗಳು ಯಾವಾಗಲೂ ಕೂಡ ಶಾಲೆಯಲ್ಲಿ ಅತ್ಯಂತ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡೋದಕ್ಕೆ ಅಹರ್ನಿಶ ಪ್ರಯತ್ನ ಪಡ್ತಾರೆ. ಬೇರೆ ಶಾಲೆಗಳಲ್ಲಿ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಶನಿವಾರ, ಭಾನುವಾರ, ಹಬ್ಬ ಹರಿದಿನಗಳಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ವಿಶೇಷ ತರಗತಿಗಳನ್ನ ಬೆಳಿಗ್ಗೆ ಸಂಜೆ ತೆಗೆದುಕೊಳ್ತಾರೆ. ಇವ್ರು ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಅಷ್ಟು ಜೋರಾದಂತ ಚಪ್ಪಾಳಿಯಿಂದ ಇವರೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸಬೇಕು. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಬನ್ನಿ, ದಯಮಾಡಿ ಜೋರ ಚಪ್ಪಾಳಿಯಿಂದ ನೀವೆಲ್ಲರೂ ಕೂಡ ನಮ್ಮ ಶಿಕ್ಷಕರನ್ನ ಗೌರವಿಸಬೇಕು. ಬಹಳ ಸಂತೋಷ. ಹಾಕಿ 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 ಕೊಡಿ. ಫೋಟೋ ತಗೊಳಪ್ಪ. ಸ್ವಾಗತವೇ ಸಭಾ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಧಾನವಾದದ್ದು. ಸ್ವಲ್ಪ ಸಮಯ ಆದ್ರೂ ಕೂಡ ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕು. ಇನ್ನೇನಿಲ್ಲ, ಸಂತೋಷ ಪಡೋದು ಅಷ್ಟೇ ನಾವು ಇರ್ತಕ್ಕಂಥದ್ದು. ಯಾವುದು ಅವಸರ ಮಾಡೋದು ಬೇಡ. ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಇಲ್ಲಿ ಯಾವುದೂ ಮೊದಲಲ್ಲ, ಯಾವುದೂ ಕೊನೆ ಮುಟ್ಟುವುದೂ ಇಲ್ಲ, ಎಲ್ಲಿಯೂ ನಿಲ್ಲುವುದೂ ಇಲ್ಲ. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಲಿ. ಆಯ್ತಾ? ಯಾವುದೂ ಅಲ್ಲ ವ್ಯರ್ಥ, ಎಲ್ಲಕ್ಕೂ ಇದೆ ಅರ್ಥ. ನೀರೆಲ್ಲವೂ ಪಾವನ ತೀರ್ಥ ಅಂತೇಳಿ ಕುವೆಂಪು ಅವರು ಹೇಳಿದ್ದಾರೆ ಬಂಧುಗಳೇ. ಇವರೆಲ್ಲರೂ ಅಷ್ಟು ಪ್ರೀತಿಯಿಂದ ನೆನೆಸ್ಕೊಳ್ಬೇಕು. ಈ ಕಾರ್ಯಕ್ರಮ ಹಿಂಗಾಗುತ್ತೆ ಅಂದ್ರೆ ಈ ಕಾರ್ಯಕ್ರಮದಿಂದ ದುಡಿದಿರ್ತಕ್ಕಂಥ ಪುಣ್ಯಾತ್ಮರನ್ನ ನಾವು ಅಷ್ಟು ಸುಲಭವಾಗಿ ನಾವು ನೆನಪು ಮಾಡ್ಕೊಳ್ಳದೆ ಬಿಡಕ್ಕಾಗೋದಿಲ್ಲ. ನೋಡಿ, ಈ ವೇದಿಕೆ ಎಷ್ಟು ಅಲಂಕಾರವನ್ನು ಗೊಳಿಸಿದ್ದಾರೆ. ಸೊ ಈ ವೇದಿಕೆ ಅಲಂಕಾರವನ್ನು ಗೊಳಿಸಿರ್ತಕ್ಕಂತಹ ಉದಯ್ ಸರ್ ಅವರಿಗೆ, ನಮ್ಮ ಚಂದ್ರ ಸರ್ ಅವರು ಪ್ರತಿ ವರ್ಷ ಶಾಲೆಗೆ ಈ ರೀತಿಯ ಜಗಮಗಿಸುವಂತಹ ವಿದ್ಯುತ್ ದೀಪಾಲಂಕಾರಗಳನ್ನ ಮಾಡ್ತಾರೆ. ಅತ್ಯದ್ಭುತವಾದಂತಹ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಯಾವುದು ಉಲ್ಲೇಗೌಡನಲ್ಲಿ ತುಂಬಾ ದೂರದಲ್ಲಿದೆ, ಮೂಲೆಯಲ್ಲಿದೆ ಗ್ರಾಮ ಅಂತಾರೆ. ಆ ಗ್ರಾಮದೊಳಗಡೆ ಇಂಥ ಪ್ರತಿಭೆಯನ್ನ ಹೊಂದಿರತಕ್ಕಂಥ ಪುಣ್ಯಾತ್ಮರು ಕೂಡ ನಿಜವಾಗ್ಲೂ ಕೂಡ ಅಭಿನಂದನೆಗೆ ಅರ್ಹರು. ಇವರಿಗೆ ಅತ್ಯಂತ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನು ಬರ್ತಾ ಇದ್ದೇವೆ ಈ ಪುಷ್ಪಮಾಲಿಕೆಯನ್ನು ಹಾಕೋದ್ರ ಮೂಲಕ. ದಯಮಾಡಿ ಅವರಿಗೆ ನಿಮ್ಮೆಲ್ಲರ ಜೋರಿ ಚಪ್ಪಾಳೆ. ನಿಮ್ಮ ಹಾಡುಗಳಿಗೆಲ್ಲ ಒಳ್ಳೆ ಮ್ಯೂಸಿಕ್ ಬೇಕಂದ್ರೆ ಜೋರ್ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಶ್ರೀಧರ್ ಬಾಬು ಅಣ್ಣವ್ರನ್ನ ನಾವು ಮರೆಯೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕರೆಂಟ್ ಹೋದಾಗ ನಮ್ಗೆ ಅವರೇ ಪವರು. ಈ ಕಾರ್ಯಕ್ರಮಕ್ಕೆ ಅವರೇ ಪವರು. ಅವರಿದ್ರೇನೆ ನಮ್ಗೆ ಒಂದ್ ರೀತಿ ಧೈರ್ಯ. ಈ ಕಾರ್ಯಕ್ರಮ ನಮ್ಮ ನಾರಾಯಣಪ್ಪ ಸರ್ ಅವರು ನೆನೆಸ್ಕೊಂಡ್ರವ್ರು. ನಾವು ಶ್ರೀಧರ್ ಬಾಬು ಅವರು ಈ ಕಾರ್ಯಕ್ರಮಕ್ಕೆ ಯಾವತ್ತೂ ಕೂಡ ದುಡ್ಡು ತಗೊಳ್ಳದೇನೆ ಉಚಿತವಾಗಿ ನಮ್ಗೆ ಜನರೇಟರ್ ವ್ಯವಸ್ಥೆಯನ್ನ ಮಾಡಿದಂತ ಪುಣ್ಯಾತ್ಮರು. ಅವ್ರನ್ನ ಮೇಲ್ಭಾಗಕ್ಕೆ ಇಡಿ ಇನ್ವಿಟೇಷನ್ ಅಲ್ಲಿ ಅಂತ. ಸೊ ನೋಡಿ, ಇದು ಜನಮಾನಸದಲ್ಲಿ ಶ್ರೀಧರ್ ಬಾಬು ಸರ್ ಅವರು ಪಡ್ಕೊಂಡಿರ್ತಕ್ಕಂಥದ್ದು, ಶಾಲೆಯಲ್ಲಿ ಅವರು ಪಡ್ಕೊಂಡಿರ್ತಕ್ಕಂಥ ಪ್ರೀತಿ ಕೀರ್ತಿಗೆ ಉದಾಹರಣೆ. ಶ್ರೀಧರ್ ಬಾಬು ಸರ್ ಅವರು ಮೇಲ್ ಬರ್ತಾ ಇದ್ದಾರೆ. ದಯಮಾಡಿ ಅವ್ರ ವೇದಿಕೆಗೆ ಬಂದು ಆಸೀನರಾಗಬೇಕು. ಅಣ್ಣ ಅವ್ರಿಗೆ ಈ ಪುಷ್ಪ ಮಾಲಿಕೆಯನ್ನು ಹಾಕೋದ್ರ ಮೂಲಕ ನಿಮ್ಮೆಲ್ಲರ ಜೋರು ಚಪ್ಪಾಳೆಯಿಂದ ಅವರಿಗೆ ಸ್ವಾಗತವನ್ನ ಕೋರೋಣ. ಅಡಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಿದ್ದರಾಜಣ್ಣವರು ಮತ್ತು ತಂಡದವರಿಗೆ
ಹಾಗೂ ಈ ಕಾರ್ಯಕ್ರಮಕ್ಕೆ ಧನ ಸಹಾಯವನ್ನು ಮಾಡಿರ್ತಕ್ಕಂಥ ಎಲ್ಲ ಮಹನೀಯರಿಗೆ, ನಮ್ಮ ಗ್ರಾಮದ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ, ವೆಂಕಟೇಶ್ ಅಣ್ಣವರು, ದೊಡ್ಡಮನೆ ವೆಂಕಟೇಶ್ ಅಣ್ಣವರು, ಮೂರ್ತಿ ಸರ್ ಅವರು, ದಾಕ್ಷಾಯಣಿ ಮೂರ್ತಿಯವರು, ಹಾಗೂ ಚೈತ್ರ ನಾಗಯ್ಯನವರು ಹಾಗೂ ಉದಯ್ ಕುಮಾರ್ ಸರ್ ಅವರು, ಆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಅತ್ಯಂತ ತುರ್ತಾದ ಕಾರ್ಯದಿಂದ ನಾನು ಬರಕ್ಕಾಗ್ತಿಲ್ಲ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಆದ್ರೂ ಕೂಡ ಕಾರ್ಯಕ್ರಮಕ್ಕೆ ಬರ್ತೀನಿ, ಸ್ವಲ್ಪ ವಿಳಂಬವಾದ್ರು ಅಂತ ಹೇಳಿ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಗೌರವವನ್ನು ಕೊಡ್ತೇನೆ. ಹಾಗೆ ನಮ್ಮ ಶಾಲೆಯ ಮಹಾಪೋಷಕರು ಹಲವಾರು ಜನರಿದ್ದಾರೆ. ಆ ಎಲ್ಲ ಮಹನೀಯರನ್ನು ಕೂಡ ಈ ತಂಪತ್ತಲ್ಲಿ, ಈ ಸುಂದರವಾದಂತಹ ವೇದಿಕೆಯಲ್ಲಿ, ಈ ಒಳ್ಳೆಯ ಬೆಳಕಲ್ಲಿ ಪ್ರಜ್ವಲಿತ